ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಾಲಕ್ ಸೊಪ್ಪಿನ ಸಾರು, ರಾಗಿ ಮುದ್ದೆ, ಈರುಳ್ಳಿ ಬಜ್ಜಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಈ ಪಾಲಕ್ ಸೊಪ್ಪು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತಿರಲ್ಲ ಅಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೊಂಡು ನಮ್ಮ ನೀರಲ್ಲಿ ತೊಳೆದು ಚಲೋ ಹೊತ್ತಂಗೆ ಆಮೇಲೆ ಇನ್ನೂ ನೀರೊಳಗೆ ಹಾಕ್ತಾಯಿದ್ದೀನಿ. ಇದಾದ ನಂತರ ಈ ನೀರಿಂದ ತೆಗೆದು ಇನ್ನೊಂದು ನೀರೊಳಗೆ ಇದರಲ್ಲಿಂದ ತೆಗೆದು ನಾನೆಲ್ಲ ನೀರೆಲ್ಲ ತೆಗೆದು ಈ ಬುಟ್ಟಿ ಒಳಗೆ ಹಾಕ್ತಾಯಿದ್ದೀನಿ, ಬಾಳಿಗೆ ಒಳಗೆ. ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಟಮಾಟೆ ಹಣ್ಣು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಈ ಥರ ತೊಗರಿಬೇಳೆ, ಹೆಚ್ಚಿದ ಅವರೆಬೇಳೆ, ಸಾಂಬಾರು ಪುಡಿ, ಜೀರಿಗೆ, ಅರಿಶಿನ ಪುಡಿ. ಈಗ ಎಲ್ಲ ಕುಕ್ಕರಿಗೆ ಹಾಕ್ತೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಗ್ಯಾಸ್ ಹಚ್ಚೋಣ. ಕುಕ್ಕರ್ ಒಳಗೆ ಆಲ್ರೆಡಿ ನೀರು ಇಟ್ಟಿದ್ದೇನೆ. ತೊಳೆದಿರೋಂಥ ತೊಗರಿಬೇಳೆ, ಹಾಕೀನಿ. ಅದಾದಮೇಲೆ ಇದು ಹಿಚ್ಚಿಕಿದ ಅವರೆಬೇಳೆ. ಇದು ಸೊಪ್ಪಿನ ಸಾರಿಗೆ ತುಂಬ ಟೇಸ್ಟ್ ಬರುತ್ತೆ. ಅದಾದಮೇಲೆ ಒಂದು ಚಮಚ ಅರಿಶಿನ ಪುಡಿ, 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಟಮಾಟೆ ಹಣ್ಣು ಎಲ್ಲ ಹಾಕಿ, ಆಮೇಲೆ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಹಾಕಿ ಕುಕ್ಕರ್ ಬಾಯನ್ನು ಎಲ್ಲ ಸೇರಿಸಿ ಫ್ರೆಂಡ್ಸ್ ಇದಕ್ಕೆ ಮುಚ್ತಾ ಇದ್ದೀನಿ. ಕುಕ್ಕರ್ ಬಾಯಿ 3 ವಿಸಲ್ ಆಗಬೇಕು. 3 ವಿಸಲ್ ಆಗಬೇಕು ಫ್ರೆಂಡ್ಸ್. ಅದಾದ ನಂತರ ಇವಾಗ 3 ಸಿಟಿ ಆಗಿದೆ. ಇದನ್ನ ಕುಕ್ಕರ್ ಓಪನ್ ಮಾಡ್ತೀನಿ. ನಂತರ ಇದನ್ನ ಮುಗಿಸ್ಕೊಳತ್ತೀನಿ. ಈ ಥರ ಮಾಡಿದರೆ ಚಲೋ. ಈಗ ಗ್ಯಾಸ್ ಹಚ್ತಾ ಇದ್ದೀನಿ. ಈ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿ: ನೀರುಳ್ಳಿ, ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಹಸಿ ಕೊಬ್ಬರಿ, ಆಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ. ಇದಕ್ಕೆ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಈಗ ಕಂದು ಬಣ್ಣ ಬಂದಿದೆ. ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿಕಾಯಿ ಹಾಕಿದ ನಂತರ ಈಗ ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಕುದಿಸಿದ ನಂತರ ಇದನ್ನು ಬಂದ್ ಮಾಡಿ. ಮುದ್ದಿಗೆ ಒಂದು ಪಾತ್ರೆನ ಇಟ್ಟೇನಿ. ಅದರೊಳಗೆ ಒಂದಿಷ್ಟು ನೀರು ಇಟ್ಟೇನಿ. ಅದಕ್ಕೆ ಒಂದು ಸ್ವಲ್ಪ ಅನ್ನವನ್ನು ಮಿಕ್ಸ್ ಮಾಡ್ತೇನೆ. ಒಂದು ಸ್ವಲ್ಪ ಮಿಕ್ಕಿರುವಂಥ ಅನ್ನವನ್ನು ಇದಕ್ಕೆ ಹಾಕಬೇಕು, ಯಾಕಂದರೆ ಮುದ್ದೆ ಗಂಟಾಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಅನ್ನವನ್ನು ಹಾಕಿದ್ದೀನಿ. ಇವಾಗ ಚಲೋ ತಂಗ ನೀರು ಕುದಿಬೇಕು. ಕುದ ನಂತರ ಹಿಟ್ಟು ಹಾಕೋಣ. ಇವಾಗ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಿಮೆ ಹಾಕೋರಿ ಹಿಟ್ಟು, ಮತ್ತೆ ಬೇಕಾದರೆ ಮತ್ತೆ ಸೇರಿಸ್ಕೊಬೋದು. ಜಾಸ್ತಿ ಹಾಕಬೇಕು, ಮುದ್ದೆ ಭಾಳ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಮುದ್ದೆ ಮಾಡುವ ಕೋಲನ್ನು ನಾನು ಬಿಡ್ತಾ ಇದ್ದೀನಿ. ಒಂದು 10-15 ನಿಮಿಷ ಚಲೋ ತಂಗ ಕುದಿಲಿರಿ ಮುದ್ದೆ. ಕುದಿಬೇಕು. ಕುದ್ದಾದ್ಮೇಲೆ ಇನ್ನೊಂದು 2 ನಿಮಿಷ ಬಿಟ್ಟು ನಾನು ಈ ಕೋಲಿಂದ ಹಿಂಗೆ ಮಾಡ್ತೀನಿ. ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ತಂಗೆ ಈ ಥರ ಒಂದು ಮುದ್ದೆಯನ್ನು ಮಾಡಬೇಕು. ಮಾಡಿ ನೀರಾಗಿ ಹಿಂಗೆ ಎದ್ದಿ ಈ ಥರ ಉಂಡೆ ಮಾಡಬೇಕು ಫ್ರೆಂಡ್ಸ್. ಈ ಥರ ಉಂಡೆ ಮಾಡಿ ಈ ರೀತಿ ಮುದ್ದೆ ಮಾಡಬೇಕು. ಚಲೋ ಬಿಸಿ ಇರುತ್ತೆ.
ಇವಾಗ ಮುದ್ದಿಗೆ ರೆಡಿ ಆಗ್ತಾ ಇದೆ. ಬಾಣಲಿ ಒಳಗೆ ಎಣ್ಣೆ ಇಟ್ಟಿನಿ. ಬಜ್ಜಿಗೆ ಬೇಕಾಗುವಂಥ ಸಾಮಗ್ರಿ ಎಲ್ಲ ಕಲಿಸಿಟ್ಟಿನಿ. ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ, ಕಡಲೆ ಹಿಟ್ಟು, ಈರುಳ್ಳಿ, ಉಪ್ಪು, ಸೋಡಾ. ಇವಾಗ ಸೋಡಾ ಎಣ್ಣೆ ಹಾಕಿ ಕಲಿಸಿ ನಾನೀಗ ಬಜ್ಜಿ ಬಿಡ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಡಾ ಎಣ್ಣೆ ಹಾಕೋದು ಯಾಕಂದರೆ ಬಜ್ಜಿ ಮಿರ್ಚಿ ಆಗಲಿ ಬಜ್ಜಿ ಆಗಲಿ ಕ್ರಿಸ್ಪಿಯಾಗಿರ್ತಾವೆ ಅಂತೇಳಿ ನಾನು ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಒಂದೊಂದೇ ಆಗಿ ಬಿಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಇವಾಗ ಸಣ್ಣ ಸಣ್ಣದಾಗಿ ನಾನು ಬಿಡ್ತಾ ಈ ಥರ ಬಿಡ್ತಾ ಒಂದೊಂದೇ. ನೀವು ಸಣ್ಣದು ಬೇಕಾದರೆ ಸಣ್ಣದು, ದೊಡ್ಡದು ಬೇಕಾದರೆ ದೊಡ್ಡದು. ನಾನು ಒಂದು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ಈ ಚಳಿಗಾಲದಲ್ಲಿ ಜಾಸ್ತಿ ಬೇಕು ಬಜ್ಜಿ, ಮಿರ್ಚಿ, ಮಂಡಕ್ಕಿ. ಈ ಥರ ಒಂದೊಂದನೇ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಬೆಸ್ಟ್. ಹೊರಗಡೆ ನಮ್ಮ ಮನೇಲಿ ಹೊರಗಡೆ ಏನು ತಿನ್ನೋದಿಲ್ಲ. ನಮ್ಮ ಮನೆಯವರು ಎಲ್ಲ ಮನೆಯಲ್ಲೇ ಮಾಡಂತಾರೆ. ಅದರಿಂದ ನಾನು ಮನೆಯಲ್ಲೇ ಮಾಡಿ ನನ್ನ ಮಕ್ಕಳಿಗೆ, ನಾನು ನನ್ನ ಗಂಡ, ನಾವು 4 ಮಂದಿ ತಿಂತೇವೆ ಮನೆಯಲ್ಲೇ ಮಾಡಿ. ಫ್ರೆಂಡ್ಸ್, ಇದನ್ನು ನಾನಿವಾಗ ತೆಗಿತಾ ಇದ್ದೀನಿ. ಮುದ್ದೆ ಜೊತೆಗೆ ಸೊಪ್ಪಿನ ಸಾರು, ನೀರುಳ್ಳಿ ವಡೆ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡಿರಿ ಫ್ರೆಂಡ್ಸ್. ಎಂಜಾಯ್ ಮಾಡಿ. ಬಾಯ್.